See, if you have the Bible on a phone, there are ways of marking it in your phone as well. ನೀವು ನಿಮ್ಮ ಮೊಬೈಲ್ನಲ್ಲಿ ಬೈಬಲ್ ಇದ್ರೆ ಅದರಲ್ಲಿ ಕೂಡ ಗುರುತು ಮಾಡ್ಕೊಳ್ಬೋದು. It's very good to mark the really important verses. ಈ ಒಂದು ಮುಖ್ಯವಾದ ವಚನಗಳನ್ನು ನೀವು ಗುರುತಿಟ್ಕೊಳ್ಳೋದು ಬಹಳ ಮುಖ್ಯ. They help me a lot throughout my life. ಅದು ನನಗೆ ಜೀವಿತದ ಕಾಲದಲ್ಲಿ ಬಹಳವಾಗಿ ಸಹಾಯ ಮಾಡುತ್ತೆ. You must remember these promises. ಈ ಒಂದು ವಾಗ್ದಾನಗಳನ್ನು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. He will never leave us nor forsake us. ಯಾವತ್ತೂ ಆತನು ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ ಅಂತ. But that does not mean that he can ignore our sin. ಅದರ ಅರ್ಥ ಹೀಗಲ್ಲ, ನಮ್ಮ ಪಾಪಗಳನ್ನು ಆತನು ಅಲಕ್ಷ್ಯ ಮಾಡ್ತಾನೆ ಅಂತ. There has to be a punishment for sin. ಅಲ್ಲಿ ಪಾಪಕ್ಕೆ ಯಾವಾಗಲೂ ಒಂದು ಶಿಕ್ಷೆ ಇರಲೇಬೇಕು. Even though Adam and Eve committed only one sin, ಆದಾಮ ಅವರು ಒಂದೇ ಪಾಪವನ್ನ ಮಾಡಿದ್ರು. Immediately God says, my son will come and die for that one sin. ಒಂದೇ ಪಾಪಕ್ಕಾಗಿ ದೇವರು ತಕ್ಷಣ ಹೇಳಿದ್ದು ಏನಂದ್ರೆ, ನನ್ನ ಮಗನು ಬಂದು ನಿಮಗೆ. When did God say the seed of the woman will come and crush the serpent's head? ಯಾವಾಗ ಆ ಸರ್ಪದ ತಲೆಯನ್ನ ಒಬ್ಬ ಸ್ತ್ರೀಯ ಸಂತಾನವು ಜಜ್ಜುತ್ತೆ ಅಂತ ಹೇಳಿದನು? Not when man had committed 10,000 sins. ಮನುಷ್ಯ 10,000 ಪಾಪ ಮಾಡಿದಾಗ ಅಲ್ಲ, one sin. ಒಂದೇ ಪಾಪ ಮಾಡಿದಾಗ immediately God says, my son will come through the woman. ಅಲ್ಲಿ ನನ್ನ ಮಗನು ಬಂದು ಕಾಪಾಡ್ತಾನೆ ಒಬ್ಬ ಸ್ತ್ರೀಯಿಂದ ಬಂದು. So we learn another thing there, that even if there was only one sin in the world, Jesus would still have to come and die. ಅಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ಲೋಕದಲ್ಲಿ ಒಂದೇ ಒಂದು ಪಾಪ ಇದ್ರೂ ಯೇಸು ಸ್ವಾಮಿ ಬಂದು ಸಾಯ್ಬೇಕಾಗಿತ್ತು. There is not much of a difference between a man who committed one sin and another man who's committed millions of sins. ಇಲ್ಲಿ ಒಂದು ಗೊತ್ತಾಗುತ್ತೆ, ಒಬ್ಬ ಮನುಷ್ಯ ಒಂದು ಪಾಪ ಮಾಡಿದವನು 100 ಪಾಪಗಳನ್ನು 1000 ಪಾಪಗಳನ್ನು ಮಾಡಿದವನು ವ್ಯತ್ಯಾಸ ಇಲ್ಲ ಅಂತ. All are the same. ಎಲ್ಲ ಒಂದೇ. Jesus had to die for both. ಯೇಸು ಸ್ವಾಮಿ ಇಬ್ಬರಿಗೂ ಸಾಯಬೇಕಾಗಿತ್ತು. I think like this, if I was the only human being in the whole world who had sinned, ನಾನು ಪಾಪ ಮಾಡಿದ ಒಬ್ಬನೇ ವ್ಯಕ್ತಿ ಇದ್ರೆ ಈ ಲೋಕದಲ್ಲಿ, all the others were good people, ಎಲ್ಲರೂ ಒಳ್ಳೆಯವರಾಗಿದ್ರು, and I was the only sinner, ನಾನು ಒಬ್ಬನೇ ಪಾಪಿಯಾಗಿದ್ರು, Jesus would still come and die for me. ಯೇಸು ಸ್ವಾಮಿ ಬಂದು ಹಾಗೆ ಆವಾಗ ಕೂಡ ನನಗಾಗಿ ಸಾಯ್ತಾ ಇದ್ರು. That is how I look at it, and that's why I love Jesus so much. ಹಾಗೆ ನೋಡೋದ್ರಿಂದ ನಾನು ಯೇಸು ಸ್ವಾಮಿಯನ್ನು ಹೆಚ್ಚಾಗಿ ಪ್ರೀತಿಸ್ತೀನಿ. You must see how Jesus loved you personally. ಯೇಸು ಸ್ವಾಮಿ ನಿಮ್ಮನ್ನ ವೈಯಕ್ತಿಕವಾಗಿ ಹೇಗೆ ಪ್ರೀತಿಸಿದ್ರು ಅದನ್ನ ನೋಡಬೇಕು. The Bible says it's like a husband loves his wife. ಇಲ್ಲಿ ದೇವರ ವಾಕ್ಯ ಹೇಳೋ ಹಾಗೆ ಒಬ್ಬ ಗಂಡನು ಹೆಂಡತಿಯನ್ನ ಪ್ರೀತಿಸಿದ. One wife, ಒಂದು ಹೆಂಡತಿ. He loves her, if he's a good husband, more than everybody else in the world. ಆ ಒಳ್ಳೆ ಗಂಡನಾಗಿದ್ರೆ ಅವನು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಪ್ರಿಯ ಹೆಂಡತಿಯನ್ನು ಪ್ರೀತಿಸ್ತಾನೆ. The Bible says, God said, man must leave his father and mother and cleave to his wife. ದೇವರ ವಾಕ್ಯದಲ್ಲಿ ದೇವರು ಹೇಳಿದ್ರು ಹೀಗೆ, ತನ್ನ ಒಬ್ಬ ಗಂಡನಾದವನು ತನ್ನ ತಂದೆ ತಾಯಿಯನ್ನ ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಬೇಕು. He said that in Genesis 2:24. ಆದಿಕಾಂಡ 2:24 ಈ ವಾಗ್ದಾನ ಇದೆ. And ಎಚ್ಚರಿಕೆ. that means when a man gets married, he must love his wife more than he loves his father and mother. ಅದರ ಅರ್ಥ ಏನಂದ್ರೆ, ಒಬ್ಬ ಗಂಡನು ತನ್ನ ಹೆಂಡತಿಯನ್ನ ತನ್ನ ತಂದೆ ತಾಯಿಗಳಿಗಿಂತ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು ಅಂತ. All you married men, ಎಲ್ಲ ಮದುವೆ ಆದ ಗಂಡಂದಿರು, can you really say that you love your wife more than you love your father and mother? ನೀವು ನಿಮ್ಮ ಹೆಂಡತಿಯನ್ನ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳ್ತೀರಾ? Can you say that? ನೀವು ಹೇಳಲಿಕ್ಕೆ ಸಾಧ್ಯನಾ ಅದು? Can you look at the Lord and say, Lord, I love my wife more than I love my father and mother? ನನ್ನ ಹೆಂಡತಿಯನ್ನು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ I can say that. ನಾನು ಹಾಗೆ ಹೇಳಲಿಕ್ಕೆ ಶಕ್ತ. I could say that when I got married. ನಾನು ಮದುವೆ ಆದಾಗ ಕೂಡ ಅದನ್ನು ಹೇಳಲು ಶಕ್ತನ. Why? ಯಾಕೆ? Not because I did not care for my father and mother. ನಾನು ನನ್ನ ತಂದೆ ತಾಯಿ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಅಲ್ಲ. Well, when they became old, I cared for them. ಅವರು ವಯಸ್ಸಾದಾಗ ನಾನು ಅವ್ರನ್ನ ನೋಡ್ಕೊಂಡೆ. But because I wanted to obey God who said that in Genesis 2:24. ಆದಿಕಾಂಡ 2:24 ಹೇಳಿದ ದೇವರಿಗೆ ಅದು ನಾನು ಹೇಳಬೇಕಾಗಿ ಬಂತು, ಹಾಗೆ ಹೇಳಿದೆ. That is how Jesus loves us. ಹಾಗೆ ಯೇಸು ಸ್ವಾಮಿ ನಮ್ಮನ್ನ ಕೂಡ ಪ್ರೀತಿಸ್ತಾರೆ. Just like a husband loves his wife. ಒಬ್ಬ ಗಂಡನು ಹೆಂಡತಿಯನ್ನ ಪ್ರೀತಿಸಿದ ರೀತಿಯಲ್ಲಿ. It's very important to have that personal relationship with Jesus Christ. ಇದು ಬಹಳ ಮುಖ್ಯ. ಯೇಸು ಸ್ವಾಮಿಯ ಜೊತೆ ನಾವು ವೈಯಕ್ತಿಕ ಸಂಬಂಧವನ್ನ ಇಟ್ಕೊಂಡಿರುವಂತದ್ದು. Because even for the wife, it says in Psalm 45, ಕೀರ್ತನೆ 45 ಹೆಂಡತಿಯು ಕೂಡ ಒಂದು
ಆ ಆಜ್ಞೆ ಇದೆ. What should be the wife's attitude to her own home? ತನ್ನ ಕುಟುಂಬದವರ ವಿಷಯದಲ್ಲಿ ಹೆಂಡತಿಯ ಮನೋಭಾವ ಏನಾಗಿರಬೇಕು? This psalm is the song of a marriage of a king. ಇಲ್ಲಿ ಒಬ್ಬ ರಾಜನ ಮದುವೆಯ ಪ್ರಸ್ತಾಪ ಇರುವಂತ ಈ ಕೀರ್ತನೆ. Or let's say the king's son is getting married. ಒಬ್ಬ ರಾಜನ ಮಗನು ಮದುವೆ ಆಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. And it's talking about how he is very majestic and glorious in his appearance, the bridegroom. ಈ ಹೆಂಡತಿ ಬಹಳ ಸುಂದರಳು The bridegroom ಆಗಿರುವಂತ ಗಂಡನು ಸುಂದರನಾಗಿದ್ದಾನೆ, ಪ್ರತಿಭಾಶಾಲಿಯಾಗಿದ್ದಾನೆ. he tells the bride ಅಲ್ಲಿ ಆ ಒಂದು ಮೊದಲ ಗೀತೆಗೆ ಹೇಳುವಂತದ್ದು verse 9 last part, at your right hand stands the queen, that's the bride. ಇಲ್ಲಿ 9ನೇ ವಚನ ಕಡೆ ಭಾಗ, ನಿನ್ನ ಬಲಭಾಗದಲ್ಲಿ ನಿಂತಿರುವವಳು ಅಂತ ಹೇಳಿ, that is the bride. ಅದು ಹೆಣ್ಣು. And he's telling the bride, ಆ ಮದುವೆ ವಧುಗೆ ಏನು ಹೇಳ್ತಾ ಇದ್ದಾರೆ? listen daughter, 10ನೇ ವಚನದಲ್ಲಿ, ಎಲೆ ಕುಮಾರಿಯೇ, verse 10, 10ನೇ ವಚನ, forget your people and your father's house, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು, then the king will desire your beauty. ಆವಾಗ ರಾಜನು ನಿನ್ನ ಲಾವಣ್ಯವನ್ನು ಅಪೇಕ್ಷಿಸುವನು. Just like God tells the husband to leave his father and mother and cleave to his wife, ಇಲ್ಲಿ ಗಂಡನಿಗೆ ಹೇಳಿದ ತರ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ನಿನ್ನ ಹೆಂಡತಿಯನ್ನು ಸೇರ್ಕೋ ಅಂತ he tells the wife, you now forget about your old family, now this is your new family, be united to your husband. ಇಲ್ಲಿ ಹೆಂಡತಿಗೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ನಿನ್ನ ತವರು ಮನೆಯನ್ನ ಬಿಟ್ಟುಬಿಡು, ಸ್ವಜನರನ್ನ ಬಿಟ್ಟು ನಿನ್ನ ಗಂಡನನ್ನು ಸೇರ್ಕೋ, ಇದು ಹೊಸ ಕುಟುಂಬ. If all of you are married to each other as husband and wife like that, ನೀವು ಎಲ್ಲರೂ ಗಂಡ ಹೆಂಡತಿಯರು ಈ ರೀತಿಯಲ್ಲಿ ಮದುವೆ ಆಗಿದ್ರೆ, you'll have a very happy marriage. ನೀವು ಒಳ್ಳೆಯ ಒಂದು ಕುಟುಂಬ ಮದುವೆಯ ಜೀವಿತವನ್ನು ಹೊಂದಿರ್ತೀರ. But in India, most people do not obey. Husband does not obey, wife does not obey. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಬಹಳಷ್ಟು ಗಂಡಂದಿರು ಮತ್ತು ಹೆಂಡತಿಯರು ಇದನ್ನ ಒಳಪಡೋದಿಲ್ಲ. ಇದಕ್ಕೆ you don't obey God, you have a lot of problems. ನೀವು ದೇವರಿಗೆ ವಿಧೇಯರಾಗಿಲ್ಲ ಅಂದ್ರೆ ಬಹಳ ಸಮಸ್ಯೆಗಳು ಬರುತ್ತೆ. He is not saying don't care for your parents. ಅಲ್ಲಿ ನಿಮ್ಮ ತಂದೆ ತಾಯಿಯ ಕಾಳಜಿ ವಹಿಸಬೇಡಿ ಅಂತ ಹೇಳ್ತಾ ಇಲ್ಲ. Jesus cared for his mother even when he was hanging on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗುವ ಸಮಯದಲ್ಲೂ ಕೂಡ ತಾಯಿ ಬಗ್ಗೆ ಕಾಳಜಿ ವಹಿಸಿದನು. He had 4 brothers, why didn't he let the 4 brothers take care of his mother? ಅಲ್ಲಿ 4 ಜನ ಸಹೋದರರು ಇದ್ರು, ಅವ್ರು ನೋಡ್ಕೊಳ್ಳಿ ಅಂತ ಸುಮ್ಮನೆ ಇರಲಿಲ್ಲ. No, he says, I am the eldest son, I must care for my mother even though I am hanging on the cross. ನಾನು ಹಿರಿಯ ಮಗನು, ನಾನು ತಾಯಿಯ ಕಾಳಜಿ ವಹಿಸಬೇಕು, ಶಿಲುಬೆ ಮೇಲೆ ತೂಗುತ್ತಾ ಇದ್ರು ಕೂಡ. And so he told his cousin John, you please take care of ಆತನ ಸಹ ಸಹೋದರ my mother. ಯೋಹಾನನಿಗೆ ಹೇಳ್ತಾನೆ, ನಾನು ತಾಯಿಯನ್ನು ನೋಡ್ಕೋ, ಪೋಷಿಸು ಅಂತ. So we must care for our parents, but we must be attached to our marriage partners. ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು, ಆದರೆ ಮುಖ್ಯವಾಗಿ ಪ್ರೀತಿಯನ್ನು ನಮ್ಮ ಹೆಂಡತಿ